ಮೇಡಮ್ಗಲ್ಲ ಕಣೋ ಹಾರಾಕ ಕೇಳಿದ್ದು, ಭೈರವಿ ಮೇಡಮ್ಗೆ. ಭೈರವಿ ಮೇಡಮ್ ಎಲ್ಲಿ, ಈ ಮೇಡಮ್ ಎಲ್ಲಿ? ಭೈರವಿ ದಿವಾನ್. ಯಾರು ಓಂಕಾರ ಅವಳು? ಅವಳು ಯಾರಾದ್ರೆ ನಮ್ಗೇನಕ್ಕ? ಅವಳಿಂದ ನನಗೆ ತುಂಬಾ ಅವಮಾನ ಆಯ್ತು ಓಂಕಾರ್. ವಸುಂಧರಾ ರಾಜ್ ಬಹುದೂರ್ ಅಂದ್ರೆ ಬೆಲೆನೇ ಇಲ್ವಾ? ಅವಳೆಲ್ಲಿ, ನಮ್ ವಸುಂಧರಾ ಎಲ್ಲಿ? ಹೌದೌದು, ಆ ಹುಡುಗಿ ಎದುರುಗಡೆ ಅತಿಗೆ ಅವಮಾನ ಆಗೋದು ಅಂದ್ರೆ ಆಗ್ಬಾರ್ದಾಗಿತ್ತು. ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವಳನ್ನ ಮೊದಲನೇ ಸಾರಿ ನಾನ್ ನೋಡ್ತಿರೋದು. ಆದ್ರೆ ಅವಳು ನಾನ್ ಚೆನ್ನಾಗಿ ಗೊತ್ತಿರೋ ಹಾಗೆ ಎಲ್ಲಾ ವಿಷಯದಲ್ಲೂ ಕೌಂಟರ್ ಕೊಡ್ತಾ ಇದ್ಲು. ನಾನೇ ದೊಡ್ಡೋಳು, ನನ್ನನ್ ಮೀರಿ ಇನ್ಯಾರೂ ಇಲ್ಲ ಅನ್ನೋ ಸೊಕ್ಕು ನಿನ್ನಲ್ಲಿ ತುಂಬಿಕೊಂಡಿತ್ತಲ್ಲ ಆತಿಗೆ. ಆ ಸೊಕ್ಕನ್ನ ಮಣ್ಪಾಲ್ ಮಾಡೋದಿಕ್ಕೆ ಆ ಭೈರವಿ ಬಂದಿರೋದು ಅನ್ಸತ್ತೆ. ಅಕ್ಕ, ನೀನ್ ಇಲ್ದೇ ಇರೋದ್ನೆಲ್ಲ ತಲೆಗೆ ಹಾಕೋಬೇಡ, ಸುಮ್ನೆ ಇದ್ಬಿಡು. ಇಲ್ಲ ಓಂಕಾರ್, ಅವಳು ನನ್ನನ್ನೇ ರೋಲ್ ಮಾಡೆಲ್ ಅಂತಾಳೆ. ಎಲ್ಲಾ ವಿಷಯದಲ್ಲೂ ಮಾತಲ್ಲೇ ನನ್ನ ಬಾಯಿ ಮುಚ್ಚಿಸ್ತಾಳೆ. ನಡ್ಕೊಳ್ಳೋ ರೀತಿನಲ್ಲೇ ನನಗಿಂತ ಮೇಲು ಅಂತ ತೋರಿಸ್ಕೊಳ್ತಾಳೆ. ಅವಳು ನನ್ನ ಅವಮಾನ ಮಾಡಿದ್ಲೋ ಹೊಗಳಿದ್ಲೋ ಒಂದು ಅರ್ಥ ಆಗ್ತಿಲ್ಲ. ಭಾರಿ ಚಾಲಾಕಿ ಇದ್ದಾಳೆ. ನನ್ನ ಲೈಫಲ್ಲೇ ಯಾರು ನನ್ನ ಈ ತರ ಇನ್ಸಲ್ಟ್ ಮಾಡಿರ್ಲಿಲ್ಲ. ಈಗೇನು, ನಿನಗೆ ಅವಳು ಯಾರು ಅಂತ ಗೊತ್ತಾಗಬೇಕು ಅಷ್ಟೇ ತಾನೇ? ಎಲ್ಲಾ ಡೀಟೇಲ್ಸು ಬೇಕು. ಆಯ್ತು, ಅವಳ ಬಗ್ಗೆ ಎಲ್ಲಾ ವಿಷಯನೂ ನಾನ್ ಕಲೆಕ್ಟ್ ಮಾಡ್ತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಎಲ್ಲ ಕೆಲ್ಸದಲ್ಲೂ ನೀನು ಎಡ್ವರ್ಟ್ ಮಾಡೋದು ಜಾಸ್ತಿ. ಒಂದ್ ಮಾಡಕ್ ಹೋಗಿ ಇನ್ನೊಂದಾಗ್ಬಾರ್ದು. ಡೀಟೇಲ್ಸ್ ಅಂದ್ರೆ ಪೂರ್ತಿ ಡೀಟೇಲ್ಸ್. ಡನ್. ಅಂದ್ರೆ ಭೈರವಿಯಿಂದ ಈ ವಸುಂಧರಾ ಅವರು ತಲೆಗ್ ಹುಳ ಬಿಟ್ಕೊಂಡಿದ್ದಾರೆ ಅಂತ ಆಯ್ತು. ಭವಾನಿ, 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 ಭವಾನಿ. ಭವಾನಿ ಸತ್ತ ಎಷ್ಟು ದಿನ ಆಯ್ತು, ಇನ್ನು ಆ ಗುಂಗಿಂದನೇ ಹೊರಗಡೆ ಬಂದಿಲ್ವಲ್ಲೋ. ಅಷ್ಟು ಪ್ರೀತಿಸಿದ್ಯೇನೋ ಅವಳನ್ನ, ಮರೆಯಕ್ಕಾಗ್ದಾರೆ ಅಷ್ಟು. ಇಷ್ಟೊಂದು ಹಣ ಆಸ್ತಿ ಎಲ್ಲ ಇದ್ದು ಏನ್ ಪ್ರಯತ್ನ? ಹಿಡಿಯಷ್ಟು ನೆಮ್ಮದಿ ಇಲ್ಲ. ಭವಾನಿ, ಭವಾನಿ ಬಂದ್ಲಾ? ಭವಾನಿ ನನಗೆ ಬೇಕಪ್ಪ. ಅಥರ್ವ, ಅಪ್ಪ, ಭವಾನಿ ನಾನು ಕರ್ಕೊಂಡ್ ಬರ್ಲಾ? ನಿಲ್ಲಕ್ಕೂ ಶಕ್ತಿ ಇಲ್ವಲ್ಲೋ, ಇಷ್ಟೊಂದು ಕುಡಿದ್ರೆ ಹೇಗೋ? ಭವಾನಿ ಬೇಕಪ್ಪ, ಸಿಕ್ತಿಲ್ಲಪ್ಪ. ಹೌದು ಕಣೋ, ನನಗೂ ಅವಳು ಸತ್ತಿಲ್ಲ ಅನಿಸ್ತಾ ಇದೆ. ಆ ಭೈರವನೇ ಸಿಂಧು ಇರಬೇಕು. ಸಿಂಧು ಬದುಕಿದಾಳೆ ಅಂದ್ಮೇಲೆ ಭವಾನಿ ಕೂಡ ಬದುಕಿರ್ತಾಳೆ. ಹೌದಪ್ಪ, ಭವಾನಿ ಬದುಕಿದಾಳೆ. ಹೌದು ಕಣೋ, ಭವಾನಿ ಬದುಕಿದಾಳೆ. ಎಲ್ಲ ಒಂದ್ ಕಡೆ ಸೇಫ್ ಆಗಿದ್ದಾಳೆ. ನಾನು ಕರ್ಕೊಂಡ್ಬರ್ತೀನಿ. ಭವಾನಿ ಬೇಕಪ್ಪ, ಪ್ಲೀಸ್. ಆಯ್ತು, ನಾನು ಭವಾನಿ ಕರ್ಕೊಂಡ್ಬರ್ತೀನಿ. ಆದ್ರೆ ನೀನು ಕುಡಿಬಾರ್ದು. ಅವಳು ಬರ್ತಾಳೆ, ನೀನ್ ಕುಡಿಯೋದು ನೋಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ನನ್ ಕುಡಿಯೋದು ಬಿಡ್ಬೇಕಪ್ಪ. ಹೌದು ಕಣೋ, ಅವಳಿಗೆ ಇಷ್ಟ ಆಗದೆ ಇರೋ ಕೆಲಸ ನೀನ್ ಮಾಡಬಾರ್ದು ಅಲ್ವಾ? ಬಾ, ಬ್ರಷ್ ಮಾಡು. ನಿಮ್ಗೂ ಏನಾದ್ರೂ ತಲೆ ಕೆಟ್ಟಿದ್ಯಾ ಹೇಗೆ? ನೀವು ಅವನ ತರನೇ ಮಾತಾಡ್ತಿದ್ರಲ್ಲ. ಈಗೇನಾಯ್ತು? ಅವನ ಹತ್ರ ನಿಜ ಹೇಳಿ ಸಂಭಾಳಿಸೋದ್ ಬಿಟ್ಟು ಈ ರೀತಿ ಸುಳ್ಳು ಹೇಳಿದ್ರೆ ಆಗತ್ತಾ? ಮೊದ್ಲೇ ಅವ್ನ್ ಮನ್ಸ್ ಸರಿ ಇಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಭವಾನಿ ಬದುಕಿದ್ದಾಳೆ ಅಂತ ಸುಳ್ಳು ಹೇಳಿದ್ರೆ ಕುಡ್ತಾ ಇಲ್ಲ ಬಿಟ್ಟು ಸರಿ ಹೋಗ್ಬೋದು ಅಂತ ಹಾಗೆ ಹೇಳ್ದೆ. ಸತ್ತೋಳು ಹೇಗ್ ಬದುಕ್ ಬರೋಕ್ ಸಾಧ್ಯ?
ಸುಳ್ಳು ಹೇಳಿ 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 ಜೀವನ ಪೂರ್ತಿ ಅವನ್ ಭವಾನಿ ಹೆಸರಲ್ಲೇ ಕೊರಗ್ಲಿ ಅಂತಾನ? ಈಗ ಅವನು ಈ ಮಾತ್ ಕೇಳಿ ಕುಡ್ತಾ ಬಿಟ್ಟು ಸರಿ ಹೋಗಿ ಭವಾನಿ ಎಲ್ಲಿ ಅಂತ ಕೇಳ್ತಾನೆ. ಸತ್ತವನ್ನ ಹೇಗ್ ಕರ್ಕೊಂಡ್ ಬರ್ತೀರಾ? ಒಂದ್ಸಲ ಅವ್ನ್ ಸರಿ ಹೋದ್ಮೇಲೆ ಸಮಸ್ಯೆ ಇಲ್ಲ ಅನ್ಸುತ್ತೆ. ಸಮಸ್ಯೆ ಇದೆ, ಅದು ನನಗೂ ಗೊತ್ತು, ನಿಮ್ಗೂ ಗೊತ್ತು. ಅವನ್ ಮರಿಬೇಕು ಅಂತ ಇರೋದನ್ನ ಯಾಕೆ ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ದೀರಾ? ಅದು ಅವ್ನ್ ಮರಿಬೇಕು ಅಂತ ಇರೋದನ್ನ ಯಾಕೆ ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ದೀರಾ? ಅವಳು ಮತ್ತೆ ಬರೋದಿಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಅಂತದ್ರಲ್ಲಿ ನಿಮ್ಮ ಬುದ್ಧಿವಂತಿಕೆನ ನನ್ ಮಗನ್ ಮೇಲೆ ಪ್ರಯೋಗ ಮಾಡ್ಬೇಡಿ. ಕೆಲವು ಸಲ ನಾವೇ ಅವ್ರ ದಾರಿಗೆ ಹೋಗಿ ಸರಿ ಮಾಡ್ಬೇಕಾಗತ್ತೆ ವಸುಂದ್ರ. ಮುಳ್ಳನ್ನ ಮುಳ್ಳಿಂದಾನೆ ತೆಗ್ದಾಗೆ. ಈ ಕಾಗಕ್ಕ ಗುಬ್ಬಕ್ಕ ಕತೆ ಎಲ್ಲ ನನಗ್ ಬೇಡ. ನನ್ನ ಮಗ ಅವನು. ಈ ವಿಷಯದಲ್ಲಿ ನೀವು ಮೂಗ್ ತೂರಿಸ್ತಾ ಇದ್ರೆ ಒಳ್ಳೇದು. ನನ್ ಮಗನು ಅವನ ವಿಷಯದಲ್ಲಿ ಯೋಚನೆ ಮಾಡೋದು ತಪ್ಪಿಲ್ಲ ಅನ್ಸತ್ತೆ. ಬೇಡ, ನನ್ನ ಮಕ್ಳು ನಿಮ್ ತರ ಆಗೋದ್ ಬೇಡ. ಅವ್ರೀಗ ಹೇಗಿದಾರೋ ಹಾಗೆ ಇದ್ಬಿಡ್ಲಿ, ನನಗೇನ್ ಸಮಸ್ಯೆನೂ ಇಲ್ಲ. ನೀವೇನೋ ದೊಡ್ಡದಾಗ್ ಮಾಡ್ತೀನಿ ಅಂತ ಹೋಗಿ ಆದ್ರಿಂದ ಇನ್ನೊಂದ್ ಸಮಸ್ಯೆ ಹುಟ್ಕೊಳ್ಳೋದ್ ಬೇಡ. ಹೊರಗ್ ಹೋಗಿ. ನನ್ ಮಾತ್ ಕೇಳು ವಸುಂದ್ರ. ವಾಸ್ತವನ ಅರ್ಥ ಮಾಡ್ಸಿ ಅವ್ನ್ ಸರಿ ಮಾಡ್ತೀರಾ? ಮಾಡಿ. ಸುಳ್ಳು ಭರವಸೆ ಕೊಟ್ಟು ಅವನ್ನ ಅದೇ ಗುಂಗಲ್ಲಿ ಕೊಳೆಯೋ ಹಾಗೆ ಮಾಡ್ಬೇಡಿ. ಇಲ್ಲಿಂದ ಹೋಗ್ತೀರಾ ಪ್ಲೀಸ್? ಈ ಮನುಷ್ಯ ನೆಮ್ಮದಿಯಾಗಿರೋಕಂತೂ ಬಿಡಲ್ಲ. ಛೇ, ವೀರ್, ನೀನ್ ಸ್ವಿಮ್ ಮಾಡುವಾಗ ತುಂಬಾ ಚೆನ್ನಾಗ್ ಕಾಣಿಸ್ತೀಯ. ನೋ ಕಮೆಂಟ್ಸ್. ಯಾಕೆ ಅಂತನಾದ್ರೂ ಕೇಳು ವೀರ್. ಯಾಕೆ? ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದೀನಲ್ಲ, ಸೊ ನೀ ನನ್ಗೆ ಹೇಗಿದ್ರು ಚೆನ್ನಾಗ್ ಕಾಣಿಸ್ತೀಯ. ಏ ಇಶಾನಿ, ಇಶಾನಿ, ಏ ಓಕೆ 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 ವೀರ್, ಇವತ್ ನಿನ್ ಪ್ಲಾನ್ಸ್ ಏನು? ಆಸ್ ಯೂಶುವಲ್ ಆಫೀಸ್ ಮೀಟಿಂಗ್ಸ್ ತುಂಬಾ ಬ್ಯುಸಿ ಇದೆ. ಹಾಗಿದ್ರೆ ನೈಟ್ ಫ್ರೀ ತಾನೆ? ನೈಟ್ ಯಾವ್ದು ಆಫೀಸ್ ಇರಲ್ವಲ್ಲ, ಸೊ ನಾವ್ ಇವತ್ತು ಡಿನ್ನರ್ಗೆ ಹೋಗಣ್ವಾ? ಡಿನ್ನರ್ಗ? ನೋ ನೋ, ಡೆಫಿನೆಟ್ಲಿ ನಾಟ್. ವೈ ವೀರ್? ಇಶಾನಿ, ಆಫೀಸಿಗೆ ಲೇಟ್ ಆಗ್ತಿದೆ, ಹೊರಡ್ಬೇಕು ನಾನು. ವೀರ್, ಇವತ್ ನಾನ್ ನಿನ್ ಜೊತೆ ಡಿನ್ನರ್ಗೆ ಹೋಗ್ಲೇಬೇಕು ಅಷ್ಟೇ. ಇಶಾನಿ ಪ್ಲೀಸ್, ಇವತ್ತಾಗಲ್ಲ. ನಾನ್ ಬಂದಾಗ್ಲಿಂದ ನಾವಿಬ್ರು ಎಲ್ಲೂ ಆಚೆ ಹೋಗೇ ಇಲ್ಲ. ಯಾಕೆ ಹೋಗ್ಬೇಕು? ವೀರ್, ನಾವಿಬ್ರು ಮದ್ವೆ ಆಗ್ತಾ ಇದೀವಿ. ನಮ್ ಮ್ಯಾರೇಜ್ ಬಗ್ಗೆ ಮನೇಲಿ ಮಾತುಕತೆ ಮಾಡ್ತಿದ್ದಾರೆ. ಸೊ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ? ವಾಟ್ಸ್ ರಾಂಗ್ ವಿತ್ ದಟ್? ಇಶಾನಿ, ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಐ ಹ್ಯಾವ್ ಟು ಗೋ ದೇರ್. ಥ್ಯಾಂಕ್ ಯು. ನೋ, ಯು ಹ್ಯಾವ್ ಟು ಆನ್ಸರ್ ಮೈ ಕ್ವಶನ್. ನೀನ್ ಡಿನ್ನರ್ಗೆ ಯಾಕೆ ಬರಲ್ಲ? ಇವಳಿಗೆ ಏನು ಅಂತ ಉತ್ತರ ಕೊಡ್ಲಿ ಈಗ? ಓಕೆ, ಲೀವ್ ಇಟ್. ನೀನ್ ಇವತ್ತು ನನ್ ಜೊತೆ ಡಿನ್ನರ್ಗೆ ಬರ್ತಾ ಇದ್ಯಾ ಅಷ್ಟೇ. ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಕಣ್ರಿ. ಮೊದ್ಲು ನನ್ ಲವ್ ಪ್ರಪೋಸಲ್ಗೆ ಆನ್ಸರ್ ಮಾಡಿ. ಸಾರಿ, ಆಗಲ್ಲ. ವೀರ್, ವೀರ್, ಲವ್ ಬರ್ಡ್ಸ್ ತರ ಯಾವಾಗ್ಲೂ ಜೊತೆ ಜೊತೆಲೇ ಇರ್ಬೇಕು. ಬಟ್ ಈ ವಿರಾಟ್ ನಾನ್ ಡಿನ್ನರ್ ಕರೆದ್ರೆ ಬರ್ತಾನೆ ಇಲ್ಲ. ಹೀಗೆ ಆದ್ರೆ ನಾವಿಬ್ರು ಲೈಫ್ ಲೀಡ್ ಮಾಡೋದು ಹೇಗೆ? ಓ ಛೇ.